ಇನ್ನು ಹಾಸನದಲ್ಲಿ ನಿರಂತರ ಮಳೆಯ ಅಬ್ಬರಕ್ಕೆ ಭೂಕುಸಿತ ಉಂಟಾಗಿದೆ. ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ಬೇಲೂರು ಬಳಿ ಭೂಕುಸಿತದಿಂದಾಗಿ ಬಿರುಕು ಬಿಟ್ಟಿದೆ ಸಿಮೆಂಟ್ನ ರಸ್ತೆ. ಸಿಮೆಂಟಿನ ರಸ್ತೆ ನಿರ್ಮಾಣ ಮಾಡಲಾಗಿತ್ತು, ವೈಟ್ ಟಾಪಿಂಗ್ ಮಾಡಲಾಗಿತ್ತು. ಬೇಲೂರು ಬಳಿಯಲ್ಲಿ ಈ ರಸ್ತೆ ಬಿರುಕು ಬಿಟ್ಟಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕೆಲಸ ಮಾಡಿದಂತಹ 6 ತಿಂಗಳಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಈ ರಸ್ತೆಯನ್ನು ನಿರ್ಮಾಣ ಮಾಡಿ ಕೇವಲ 6 ತಿಂಗಳಾಗಿತ್ತು. 6 ತಿಂಗಳ ಒಳಗೆ ಈ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಕಳಪೆ ಕಾಮಗಾರಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿಯ ಅಧಿಕಾರಿಗಳ ವಿರುದ್ಧ ಇದೀಗ ಸ್ಥಳೀಯರು ಗರಂ ಆಗಿದ್ದಾರೆ. ಕಬ್ಬಿನ ಗದ್ದೆ ಸಕಲೇಶಪುರ ಮಾರ್ಗದಲ್ಲಿ ಇರುವ ಪ್ರಮುಖ ಹೆದ್ದಾರಿ ಇದು. ಮಳೆಯಿಂದಾಗಿ ದಿನದಿಂದ ದಿನಕ್ಕೆ ಬ್ರಿಡ್ಜ್ ಬಳಿಯಲ್ಲಿ ಮಣ್ಣು ಕುಸಿತ ಉಂಟಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. 30-40 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು. ಬಸ್ಗಳು ಓಡಾಡ್ತವೆ, ಮಕ್ಕಳು ಇಲ್ಲಿ ಓಡಾಡ್ತಾರೆ. ಇದು ಗ್ಯಾರಂಟಿ. ಇವತ್ತು ಸಂಜೆ ಒಳಗಡೆ ಶ್ರೀಧರಣ್ಣ ಹೇಳ್ದಂಗೆ ಇಲ್ಲಿ ಕ್ರಾಕ್ ಬಂದಿದೆ. ಇದು ರಸ್ತೆನೇ ಬಂದಾಗ ಸಾಧ್ಯತೆ ಇದೆ. ಇದು ಬೆಳಿಗ್ಗೆ ಇಷ್ಟಿತ್ತಿಲ್ಲ. ಬೆಳಿಗ್ಗೆ ಇಷ್ಟಿತ್ತಿಲ್ಲ. ಈಗ ಬೆಳಿಗ್ಗೆ ಖಾಲಿ ಏನೇ ವೈಬ್ರೇಟರ್ ಇಲ್ದಲೆ ಏನೋ ಇದರಲ್ಲಿ ಅವರು ಬೇಕಾಬಿಟ್ಟಿ ಕೆಲಸ ಮಾಡಿ ಕಾಂಕ್ರೀಟ್ ಹಾಕಿದ್ದಾರೆ. ಇದು ರೋಡಾಗಿ ಬಂದಾಗುತ್ತೆ. ಇದು ಸ್ಕೂಲ್ ಮಕ್ಕಳು ತುಂಬ ತಿರುಗ್ತಾರೆ. ಇಡೀ ಆಲೆಬೇಲೂರು, ಕಬ್ಬಿನ ಗದ್ದೆ, ಹೊಂಕರಳ್ಳಿ ಎಲ್ಲ ಅಲ್ಲಿಂದ ಇದು ಸೇರುತ್ತೆ. ಇದು ತುಂಬ ಸ್ಕೂಲ್ ಮಕ್ಕಳು ತಿರುಗ್ತವೆ. ತುಂಬ ಜನಕ್ಕೆ ಇದು ಕಟ್ಟಾಗುತ್ತೆ ರೋಡ್ ಕಟ್ಟಾದ್ರೆ ಸದ್ಯಕ್ಕೆ ಮಳೆಗಾಲಕ್ಕೆ ಆಗೋ ತನಕ ಮತ್ತಿಂದ ರೋಡ್ ಬಂದಾಗಿ ಬೇರೆ ಕಡೆಯಿಂದ ರೌಂಡ್ ಹೊಡ್ಕೊಂಡು ಬರ್ಬೇಕಾಗತ್ತೆ. ಹೌದು, ತುಂಬ ಕಳಪೆ ಕಾಮಗಾರಿ, ಅದರಲ್ಲಿ 2 ಮಾತಿಲ್ಲ. ಹಾಕಿ ಇನ್ನೂ ಅನಾಹುತ ಇದೆ. ಇದು ತಡೆಗೋಡೆ ಎಲ್ಲ ಬಿದ್ದೋಗುತ್ತೆ 100%. ಹೌದು, ಅದು ತಡೆಗೋಡೆ. ಯಾಕೆಂದ್ರೆ ಒತ್ತಡ ಯಾವುದೇ ಅದಕ್ಕೆ ಸಪೋರ್ಟ್ ಇಲ್ಲ. ಇದು ಕುಸಿತ ಇದೆ. ಇವತ್ತೇ ಕುಸ್ತೋಗ್ಬೋದು. ಖಾಲಿ ಈಗ ಟೋಟಲ್ ಒಂದು 17-18 ಇಂಚು ಮಳೆ ಆಗಿದೆ. ನೆನ್ನೆ